ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಲಿಖಿತಾಸ್ ಚಾನಲ್. ನಾನೊಂದು ಇಂಪಾರ್ಟೆಂಟ್ ವಿಷಯನ ನಿಮ್ಗಳ ಜೊತೆ ಶೇರ್ ಮಾಡ್ಕೋಬೇಕಂತ ಇಷ್ಟಪಡ್ತಾ ಇದ್ದೀನಿ. 3 ಡೇಸ್ ಬ್ಯಾಕ್ ವಾಟ್ಸಪ್ಪಲ್ಲಿ ನನ್ನ ಫ್ರೆಂಡಿಗೆ ಒಂದು ಮೆಸೇಜ್ ಬರುತ್ತೆ. ಫ್ರೀಲ್ಯಾನ್ಸ್ ಇದು ವರ್ಕ್ ಫ್ರಮ್ ಹೋಮ್ ಅಂತ ಒಂದು ವಾಟ್ಸಪ್ ಮೆಸೇಜ್ ಬರುತ್ತೆ. ಆ ವಾಟ್ಸಪ್ ಮೆಸೇಜಲ್ಲಿ ವೀಕ್ಲಿ ಸ್ಯಾಲ್ರಿ ಇದು 3 ಡೇಸ್ ಪ್ರಾಜೆಕ್ಟ್ ಅಂತ ಹೇಳಿರ್ತಾರೆ. ಡೇಟಾ ಪೋರ್ಟಲ್ ಚಾರ್ಜಸ್ ಅಂತಂದು 5900 ನಾವು ಫಸ್ಟ್ ಸ್ಯಾಲ್ರಿಲಿ ನಾವು ಅದಷ್ಟೇ ಕಟ್ ಮಾಡ್ಕೊಳ್ಳೋದು, ಮತ್ತು ಏನು ನಿಮ್ಮಿಂದ ಅಮೌಂಟ್ ತಗೊಳ್ಳಲ್ಲ ಅಂತ ಹೇಳ್ತಾರೆ. ಸೊ ಇವಳು ನಂಬಿಬಿಡ್ತಾಳೆ. ಅವ್ರ ಹಸ್ಬೆಂಡಿಗೂ ಅದನ್ನೆಲ್ಲ ತೋರಿಸಿರ್ತಾರೆ. ಅವ್ರ ಹಸ್ಬೆಂಡಿಗೆ ಸರಿ ಓಕೆ ಮಾಡ್ಬೋದು ಅಂತ ಹೇಳ್ತಾರೆ. ಇವ್ರೇನು ಮಾಡಿರ್ತಾರೆ, ಫ್ರಾಡ್ ಮಾಡೋರು ಆನ್ಲೈನೇ ಒಂದು ಅಗ್ರಿಮೆಂಟ್ ಕಾಪಿನೂ ರೆಡಿ ಮಾಡ್ಕೊಂಬಿಟ್ಟಿರ್ತಾರೆ. ಅದಕ್ಕೆ ಒಂದು ಡಿಜಿಟಲ್ ಸಿಗ್ನೇಚರ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ ಕಳಿಸ್ರಿ ಅಂತ ಹೇಳ್ತಾರೆ. ಅದನ್ನು ಇವಳು ಕಳಿಸ್ಬಿಟ್ಟಿದ್ಲು. 3 ಡೇಸ್ ಆಯಿತು, ಅವಳಿಗೆ ವರ್ಕ್ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ. ಅವ್ರ ಮನೇಲಿ ಇಂಟರ್ನೆಟ್ ಇಶ್ಯೂ ಇದ್ದಿದ್ದರಿಂದ 3 ಡೇಸ್ ಆದ್ರೂ ವರ್ಕ್ ಕಂಪ್ಲೀಟ್ ಮಾಡೋಕ್ಕಾಗಿರಲಿಲ್ಲ. 4th ಡೇಗೆ ಅವರಿಂದ ಕಾಲ್ ಬರುತ್ತೆ. ಕಾಲ್ ಬಂದುಬಿಟ್ಟು ಆಮೇಲೆ ಅವರು ಬೆದರಿಕೆ ಹಾಕ್ತಾರೆ. ನೀವು ಯಾಕೆ ಪ್ರಾಜೆಕ್ಟನ್ನು ಮಾಡಿಲ್ಲ, ಯಾಕೆ ಸಬ್ಮಿಟ್ ಮಾಡಿಲ್ಲ, ನಿಮಗೆ ನಮ್ಮಿಂದ ನೀವು ಡೇಟಾ ತೊಗೊಂಡಿದ್ದೀರಾ, ಅದಕ್ಕೆ ಈಗ ಇಮಿಡಿಯೇಟಾಗಿ 5900 ನೀವು ಪೇ ಮಾಡಬೇಕಂತಂದು ಅವ್ರ ಕಡೆಯಿಂದ QR ಕೋಡೆಲ್ಲ ಕಳಿಸ್ತಾರೆ. ಇಲ್ಲ, ಇವಳಿಗೆ ಅವತ್ತು ಫೋನ್ಪೇ ವರ್ಕ್ ಆಗಿರಲ್ಲ, ಇವರು ಫೋನ್ಪೇ ಮಾಡಲ್ಲ ಅವತ್ತು. ಅದು ಬಿಟ್ಟು ನೀವು ಸ್ಟೇಷನ್ಗೆ ಹೋಗಬೇಕು, ನಿಮ್ಮ ಮೇಲೆ ಫ್ರಾಡ್ ಆಗಿದೆ, ಈ ಥರ ನಾವು ಲೀಗಲ್ ನೋಟಿಸ್ ಕಳಿಸ್ತೀವಿ, ಹಾಗೆ ಹೀಗೆ ಅಂತ ಅವರೆಲ್ಲ ಆ ಕಡೆಯಿಂದ ಅವರು ಬೆದರಿಕೆ ಕರೆ ಮಾಡಿದ್ದಾರೆ. ನಾನು ಏನು ಹೇಳೋಕೆ ಹೊರಟಿದ್ದೀನಿ ಅಂದರೆ, ದಯವಿಟ್ಟು ಈ ಥರದ್ದು ಯಾರು ನಂಬಬೇಡಿ. ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ಬಿಟ್ಟು ತುಂಬಾ ಫ್ರಾಡ್ ಮಾಡ್ತಾಯಿದ್ದಾರೆ ನೋಡಿ. ನಿಮಗೆ ಪೊಲೀಸ್ ಸ್ಟೇಷನು ಅದು ಇದು ಅಂದ ತಕ್ಷಣ ಎಷ್ಟು ಪ್ಯಾನಿಕ್ ಆಗಿಬಿಡ್ತೀರಾ. ಆ ಟೈಮಲ್ಲಿ ಏನು ಡಿಸಿಷನ್ ತೊಗೋಬೇಕಂತಲೇ ಗೊತ್ತಾಗಲ್ಲ. ಸೊ ದಯವಿಟ್ಟು ಯಾರು ಈ ಥರದ್ದು ವಾಟ್ಸಪ್ಪಲ್ಲಿ ಯಾವುದೇ ಥರದ ಮೆಸೇಜಸ್ ಬಂದರೆ ಯಾರೂ ನಂಬಕ್ಕೆ ಹೋಗಬೇಡಿ. ಆ ಒಂದು ಇನ್ಫಾರ್ಮೇಷನ್ ನಾನು ಇದನ್ನು ಶೇರ್ ಮಾಡ್ಕೋಬೇಕನ್ನಿಸ್ತು. ಇದರಿಂದ 4 ಜನಕ್ಕೆ ಎಲ್ರಿಗೂ ಉಪಯೋಗ ಆಗಲಿ. ಯಾರೂ ನಂಬಬಾರ್ದು ಇಮ್ಮಿಡಿಯೇಟಾಗಿ ಯಾವುದೇ ಥರದ ವರ್ಕ್ ಫ್ರಮ್ ಹೋಮ್ ಜಾಬ್ಗಳು ಬಂದರೆ ಅಂತ ನಾನು ಅದಕ್ಕೆ ನಿಮ್ಗಳ ಜೊತೆ ಶೇರ್ ಮಾಡಿಕೊಂಡೆ ಈ ವಿಷಯನ. ನನ್ನ ಫ್ರೆಂಡು ತುಂಬಾ ಪ್ಯಾನಿಕ್ ಆಗಿದ್ಲು. ಆಮೇಲೆ ನಾವು ಅವರಿಗೆ ಸಮಾಧಾನ ಮಾಡಿ ಅದು ಫ್ರಾಡ್ ಅಂತ ಗೊತ್ತಾಯಿತು. ಆಮೇಲೆ ಅವಳು ಸರಿ ಹೋದ್ಲು. ಇವಾಗ ನಾನು ಕೆಂಪಕ್ಕಿ ದೋಸೆ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಫಸ್ಟು ಕೆಂಪಕ್ಕಿ ಅರ್ಧ ಕಪ್ ಹಾಕ್ಕೋಬೇಕು. ಇವಾಗ ದೋಸೆ ಅಕ್ಕಿನ 1 ಕಪ್ ಅಂದರೆ 1 ಪಾವು ಅಂತೀವಿ ನಾವು, ಪಾವು ಅಳತೆ ಅಂತೀವಿ. ಇವಾಗ ಉದ್ದಿನಬೇಳೆ ಈ 1 ಸ್ಕೂಪ್ ಹಾಕ್ತೀವಿ, ಹೆಸರುಬೇಳೆ ಮತ್ತು ತೊಗರಿಬೇಳೆ. ಅದೇ ಅಳತೆಯಲ್ಲಿ ಅವಲಕ್ಕಿ. ದೋಸೆಗೆ ಯಾವತ್ತೂ ಅಷ್ಟೇ ಅವಲಕ್ಕಿ ಜಾಸ್ತಿ ಹಾಕಬಾರ್ದು, ದೋಸೆ ಇಟ್ಕೊಳ್ಳುತ್ತೆ ಹಂಚೆಗೆ. ಮತ್ತು ಮೆಂತ್ಯ ಕಾಳು. ಇವಾಗ ಎಲ್ಲದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು, ನಾಳೆ ದೋಸೆ ಬೆಳಗ್ಗೆ ಮಾಡ್ತೀವಿ ಅಂದರೆ ನೀವು ಹಿಂದಿನ ದಿನ ಮಧ್ಯಾಹ್ನನೇ ಒಂದು 1 ಗಂಟೆ 2 ಗಂಟೆ ಸುಮಾರು ಈ ಥರ ಎಲ್ಲ ಕಾಳುಗಳ್ನ ಹಾಕ್ಬಿಟ್ಟು ಅದನ್ನು ನೆನೆ ಇಟ್ಬಿಡಬೇಕು. ನೀವು ಸಂಜೆ ಅಷ್ಟೊತ್ತಿಗೆ ಬೇಗ ರುಬ್ಬಿದರೆ ದೋಸೆ ಉದುಗಿ ಚೆನ್ನಾಗಿ ಬರುತ್ತೆ ಹಿಟ್ಟು. ಈ ಥರ ಕೈಯಿಂದ ನೀಟಾಗಿ ಕಲಸಿಟ್ಬಿಟ್ರೆ ನೋಡಿ, ಈ ಥರ ಬರಬೇಕಿಟ್ಟು. ಆವಾಗಲೇ ದೋಸೆ ಚೆನ್ನಾಗಿ ಬರೋದು. ತುಂಬ ಚೆನ್ನಾಗಿರುತ್ತೆ ಕೆಂಪಕ್ಕಿ ದೋಸೆ. ಇವಾಗ ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಸೋಡಾ. ಆಮೇಲೆ ಇನ್ನೊಂದು ಟಿಪ್ ಏನಂದರೆ, ಅಕ್ಕಿ ಹಿಟ್ಟನ್ನು ಆ್ಯಡ್ ಮಾಡಬೇಕು. ಅಕ್ಕಿ ಹಿಟ್ಟು ಹಾಕಿದ್ರೇ ಗರಿ ಗರಿಯಾಗಿ ಒಂಥರ ಹೋಟೆಲಲ್ಲಿ ಬರುತ್ತಲ್ಲ ಆ ಟೆಕ್ಸ್ಚರಲ್ಲಿ ಬರುತ್ತೆ ದೋಸೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ. ಈ ಥರ ಬರಬೇಕು. ತುಂಬ ರುಚಿಯಾಗಿತ್ತು ಕೆಂಪಕ್ಕಿ ದೋಸೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಅದರ ಜೊತೆ ಆಲೂಗಡ್ಡೆ ಪಲ್ಯ, ಚಟ್ನಿ, ತುಂಬಾ ಚೆನ್ನಾಗಿತ್ತು ದೋಸೆ. ಕೆಲವರು ರೆಡ್ ರೈಸು ಊಟ ಮಾಡೋಕ್ಕೆ ಇಷ್ಟಪಡಲಿಲ್ಲ ಅಂದರೆ ಈ ಥರ ದೋಸೆಗೆ ಹಾಕ್ಕೊಂಡು ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್.